ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವಾಗ ಮಧ್ಯಾಹ್ನ ಊಟಕ್ಕೋಸ್ಕರ ಹಸ್ಬೆಂಡು ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು. ಒಂದೂವರೆ ವರ್ಷ ಆಗ್ತಾ ಏನು ಇದನ್ನು ಮಾಡಿರಲಿಲ್ಲ, ಫ್ರೈಡ್ ರೈಸ್ ಮಾಡಿರಲಿಲ್ಲ, ವೆಜ್ ಫ್ರೈಡ್ ರೈಸು. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸ್ಬೆಂಡ್ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಯಾವ ಥರ ಐತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ. ಸ್ವಲ್ಪ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಹಾಗೆ ಸ್ವಲ್ಪ ರಿಯಲ್ ಕೂಡ ಮಾತಾಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಏನೇನು ಬೇಕಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಆಲ್ರೆಡಿ ಹಾಕ್ಕೊಂಡಿದ್ರು ಹಸ್ಬೆಂಡು. ವೀಡಿಯೋ ಮಾಡ್ಕೊಳ್ತೀನಿ ಅಂತ ಅಂದ ತಕ್ಷಣ ಇನ್ನೊಂದು 2 ಸ್ಪೂನು ಆಯಿಲ್ ಹಾಕ್ಕೊಳ್ತಾರೆ. ಸೊ ಹಾಕ್ಕೊಂಡು ಅದಕ್ಕೆ ಇವಾಗ ಏನೇನು ಬೇಕಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕರವಾಗಿ ಮನೆಯಲ್ಲೇ ನಿಮಗೆ ಏನೇನು ತಿನ್ಬೇಕು ಅನಿಸುತ್ತೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ಅಂದರೆ ಇವಾಗ ನೀವು ನೂಡಲ್ಸ್ ಏನಾದರೂ ಮಾಡ್ಕೊಳ್ತಿದ್ರೆ ಮನೆಯಲ್ಲೇ ಮಾಡ್ಕೊಬೋದು. ಆಮೇಲೆ ಫ್ರೈಡ್ ರೈಸು, ಆಮೇಲೆ ಇದಕ್ಕೆ ನೀವು ಎಗ್ ಫ್ರೈಡ್ ರೈಸ್ ತಿನ್ನೋರಾದರೆ ಎಗ್ ಫ್ರೈಡ್ ರೈಸ್ ಕೂಡ ಇದೇ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ತಿನ್ನೋದಿಲ್ಲ, ಸೊ ನಾವು ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಸೊ ನಾನು 4 ಸ್ಪೂನಷ್ಟು ಎಣ್ಣೆಗೆ ಈರುಳ್ಳಿನ ಚೆನ್ನಾಗಿ ಇದನ್ನು ಬೇಯಿಸ್ಬೇಕಾಗತ್ತೆ. ಹಾಕ್ಕೊಂಡು ನೋಡಿ, ಈ ಥರ ಹೊಡ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ರಾಹುಲ ಚೆನ್ನಾಗಿ ಅಲ್ಲಾಡ್ಸಪ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಾ? ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಕ್ಯಾಬೇಜ್ ಮತ್ತು ಕ್ಯಾರೆಟ್ನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಾಫ್ ಬಾಯ್ಲ್ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದ ಮೇಲೆ ಸ್ಟವ್ ಆಫ್ ಮಾಡಿದ್ದೀವಿ. ನಂತರ ನಾವು ರೈಸ್ ಹಾಕೋಣ. ರೈಸ್ ಬಿಸಿ ಬಿಸಿಯಾಗಿದೆ ನೋಡಿ, ಉದ್ರುದ್ರಾಗಿ ಈ ಥರ ರೈಸ್ ಹಾಕಬೇಕು. ಉದ್ರುದ್ರಾಗಿದೆ ಈ ಥರ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಉಪ್ಪು ಈಗ 1 ಸ್ಪೂನಷ್ಟು ನಾವು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀವಿ. ಒಂದು ಸಾಕಾ? ಜಾಸ್ತಿ ಹೆವಿ ಬೇಡ ಅಂತ, ಲೈಟಾಗಿ ಇರಲಿ ಅಂದ್ಬಿಟ್ಟು. ನಂತರ ವೆನೆಗರ್ 1 ಸ್ಪೂನಷ್ಟು. 1 ಸ್ಪೂನ್ ಅಂದರೆ 1 ಕ್ಯಾಪ್ ಅಷ್ಟು ಹಾಕ್ಕೊಳ್ತೀವಿ. 1 ಸ್ಪೂನ್ ಅಷ್ಟೇ ಆಗುತ್ತೆ ಅದು ಕ್ವಾಂಟಿಟಿ ನೋಡಿ. ನಂತರ ಟೊಮೆಟೊ ಕೆಚಪ್ ಸ್ವಲ್ಪ ಅಂದರೆ 1.5-2 ಸ್ಪೂನಷ್ಟು. ನೆಕ್ಸ್ಟ್ ಬಂದು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ. ಲಾಸ್ಟ್ ಪೆಪ್ಪರ್ ಪೌಡ್ರ್. ನಾವು ಇದನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಮೆಣಸಿನ್ಕಾಯಿ ಏನೋ ಹಾಕಿಲ್ವಲ್ಲ, ಸೊ ಅದಕ್ಕೆ 1 ಸ್ಪೂನಷ್ಟು ಅಂದರೆ 3/4 ಸ್ಪೂನಷ್ಟು ನಾವು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಹಾಂ ಮಾಡ್ತೀನಿ. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ನಾವು ತೊಳೆದಿವಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕಿಲ್ಲ ನಾವು ನೋಡಿ. ಸಖತ್ತಾಗಿ ಬಂದಿದೆ. ಹೋಟೆಲಲ್ಲಿ ಯಾವ ಥರ ಬರುತ್ತೆ ಸೇಮ್ ಅದೇ ಥರ. ಸ್ವಲ್ಪ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಒಂದು ಮಿಸ್ ಆಯಿತು ಅಷ್ಟೇ. ಅದೇನಾದ್ರು ಇದ್ದರೆ ಮನೇಲಿ ಹಾಕೋಬೋದು. ಸ್ವಲ್ಪ ಇದನ್ನು ಲೆನ್ಸ್ ಕ್ಲೋಸ್ ಮಾಡಿ ಮಸಾಲೆ ಎಲ್ಲ ಅದು ಇವಾಗ ಏನು ಸಾಸ್ಗೆಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಇಟ್ಕೊಳ್ಳೋವರೆಗೂ ಲೆನ್ಸ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು 10 ನಿಮಿಷ ಬಿಟ್ಟು ತಿನ್ನೋಕೆ ಸೂಪರಾಗಿರುತ್ತೆ. ಊಟ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದು ಸಂಜೆ ನಾವು ಇಲ್ಲಿ ಪುಟ್ಟನಹಳ್ಳಿ ಕೆರೆಗೆ ಬಂದ್ವಿ. ತುಂಬ ಚೆನ್ನಾಗಿ ಫಿಶ್ ಎಲ್ಲ ಸಖತ್ತಾಗಿ ಕಾಣುತ್ತೆ. ಮನ್ವಿತಿಗೆ ತೋರಿಸೋಣ ಅಂತ ಹೇಳಿ ಬಂದ್ವಿ. ಅದ್ರ ಜೊತೆ ಈ ಒಂದು ಹಾವಿದೆಲ್ಲ ಸಿಕ್ಕಾಪಟ್ಟೆ ಇತ್ತು ಗುರು. ಈ ಸರಿ ಅಂತೂ ಲಾಸ್ಟ್ ಟೈಮ್ ಹೋದಾಗ ಒಂದು ಅಲ್ಲೊಂದು ಇಲ್ಲೊಂದು ಕಾಣೋದು, ಇವಾಗಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಸೊ ನೋಡೋಕ್ಕೆ ನನಗಂತೂ ಹೇಸಿಗೆ ಅನಿಸುತ್ತೆ. ಸೊ ಹಸ್ಬೆಂಡಿಗೂ ಅಷ್ಟೇ ನೋಡೋಕ್ಕಾಗಲ್ಲ. ಸೊ ಅದು ಥರ ಅನಿಸುತ್ತೆ ನನಗೆ. ಹಾವಂದ್ರೆ ಒಂಥರ ಅನಿಸುತ್ತೆ. ಬಟ್ ಈ ಹಾವು ಅಷ್ಟೇ ಮೇಯ್ನಾಗಿ ನಾಗರಾವೆಲ್ಲ ನನಗೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಟ್ ಈ ಥರ ಮಲಗಿರುತ್ತಲ್ಲ ಒಂಥರ ಕಾಣುತ್ತೆ. ಸೊ ಇದು ಇಷ್ಟನೇ ಆಗಲ್ಲ ನನಗೆ.
ಹಸ್ಬೆಂಡ್ ಅದನ್ನ ಹೇಳ್ತಾ ಇರ್ತಾರೆ. ಭಯನೂ ಅಂತ ಆಯಿತು, ಸ್ವಲ್ಪ ಭಯನೂ ಹೌದು. ಸೊ ಹಾಗೆ ನಾವು ಫಿಶೆಲ್ಲ ನೋಡ್ಕೊಳ್ತಾ ಇದ್ವಿ. ಏನಂತ ಅಂದರೆ ಈ ಹಾವು ಫಿಶ್ನ ತಿನ್ನೋದಿಲ್ಲ. ಸೊ ಇದೊಂದು ಇಲ್ಲಿ ಮೇನಾಗಿರೋದು. ಸೊ ಅದನ್ನೇ ಕೇಳ್ತಾ ಇದ್ದೆ ನಾನು, ಫಿಶ್ ತಿನ್ನಲ್ವಾ ಮೀನು ಅಂತ. ಸೊ ಇಲ್ಲ ತಿನ್ನಲ್ಲ ಅಂತ ಹೇಳ್ತಿದ್ರು. ಅದರಲ್ಲೂ ಸೂರ್ಯ ಮುಳುಗೋ ಟೈಮು ಸಖತ್ತಾಗಿ ಕಾಣ್ತಾಯಿತ್ತು ಮಾತ್ರ. ಸೊ ಹಾಗೆ ಒಂದು ಪಾರ್ಕಿಗೆ ಬೇರೆ ಹೋಗೋದಿದೆ ಮನ್ವಿತನ ಕರ್ಕೊಂಡು. ಸೊ ಇಲ್ಲೇ ಏನಾದರೂ ಪಾರ್ಕ್ ಅಂದರೆ ಮಕ್ಕಳು ಆಡೋ ಥರ ಏನಾದ್ರು ಇದ್ದಿದ್ರೆ ಚೆನ್ನಾಗಿರೋದು. ಸೊ ಇಲ್ಲೇ ನಾವು ವಾಕ್ ಮಾಡ್ದಂಗೂ ಆಗೋದು, ಹಾಗೆ ಮನ್ವಿತನ ಆಟ ಆಡ್ಸೋಂಗೂ ಆಗೋದು. ಬಟ್ ಆ ಥರ ಏನು ಇರಲಿಲ್ಲ ಇಲ್ಲಿ. ಸುಮ್ಮನೆ ಹಾಗೆ ನೋಡಿಕೊಂಡು ನಿಂತ್ಕೊಂಡಿದ್ವಿ. ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಸ್ವಲ್ಪ ದೂರದಲ್ಲೇ, ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ. ಸೊ ಇಲ್ಲೇ ಬಂದ್ವಿ, ಆಟ ಆಡ್ಸ್ಕೊಂಡು ಹೋಗೋಣ ಮನ್ವಿತನ ಅಂತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ನೀವು ಕೂಡ ನೋಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಚಿನ್ನೆಲ್ಲ ಹಚ್ಚು ಬಾ ಮಗನೆ. ನೋ ಅದೆಲ್ಲ ಬೇಡ, ಸರ್ಕಸ್ ಮಾಡೋದು ನೀನು, ಆಯ್ತಾ? ನಂಗಾಗಲ್ಲ, ನೀನೇ ಹಾಂ ತಗೋ. ಬ್ಯಾಡ ಬಂಗ ಬಾ ಬಾ ಮುಗಿ ಹೋದ್ರೆ ಮತ್ತೆ ಆರಾಮಿಲ್ದಂಗೆ ಅಕ್ಕಿ ಬಾ. ಆಲ್ರೆಡಿ ಆರಾಮಿಲ್ಲ ನಿಂಗೆ. ಹೇಳು ಮುಂದೆ ಬ್ಯಾಡ ಬಾ, ಮುಂದೆ ಬ್ಯಾಡ ಹೇಳ ಮಗ, ಆರಾಮಿಲ್ಲ ಮೊದಲೇ. ಬಾ ಸಾಕು ಬಾ. ರೀ ರೀ ಬೈಲ್ ಮನ ನೋಡು, ಅವಳು ಅಂಗಿ ಸರಿ ಮಾಡ್ತಾವನೆ ಮನ. ಅಯ್ಯೋ ಚಪ್ಪಾಳೆ ಹೊಡೆದು ಆಟ ಆಡ್ಸೋದು ಅವಳನ್ನ. ಮನ ಕರಿ ತಂಗಿ ಬಾನ್. ಈ ಮಗನೇ ಹಂಗತ್ತದಲ್ಲ ಅದು. ಹಾ ಆಟಿಶ್ ನೀನ ಆಡು. ಬೀಳ್ತಿ ನೀರು ಕುಡಿ ಅಂತ ಬಾ. ಸೊಳ್ಳೆ ಯಾಕೆ? ಒಂದ್ ಕೈ ಹಿಡಿ ಸಾಕ, ನೀನು ಸ್ಲೋ ಆಗ್ತಾನ ಅಲ್ಲಿ. ಹಾಯ್ ಗೈಸ್, ನಾನಿವಾಗ ರೊಟ್ಟಿ ಮಾಡ್ತಾ ಇದ್ದೆ. ಸೊ ಅದು ಮಿಷಿನ್ ಏನಿದೆ ಅದು ನಿಮಗೆ ತೋರಿಸ್ಬೇಕಾದ್ರೆ ತುಂಬ ದಿನ ಅಂದ್ಕೊಳ್ತಾ ಇದೆ, ಬಟ್ ಆಗಿರಲಿಲ್ಲ. ಇವಾಗ ತೋರಿಸ್ತೀನಿ. ಸೊ ಈ ಮಿಷಿನ್ ಬಂದುಬಿಟ್ಟು ಊರ ಕಡೆ ಎಲ್ಲ ಸಿಗುತ್ತೆ, ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ಬೋದು, ನಂಗೆ ಗೊತ್ತಿಲ್ಲ. ಇದರಿಂದ ತುಂಬ ಈಸಿ ಆಗುತ್ತೆ. ರೊಟ್ಟಿ ಆಗಿರ್ಬೋದು, ಆಮೇಲೆ ಚಪಾತಿ, ರಾಗಿ ರೊಟ್ಟಿ, ಎಲ್ಲ ಥರದ್ದು ರೊಟ್ಟಿ ಏನು ಒಂದು ಶೇಪ್ ಐಟಮ್ ಇದೆ ಅದೆಲ್ಲ ಮಾಡ್ಬೋದು ನಾವು. ಸೊ ತುಂಬಾ ಈಸಿ ಆಗುತ್ತೆ. ಸೊ ಅದನ್ನ ಮಾಡ್ತಾ ಇದ್ದೆ, ಹಾಗೆ ಒಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನಾನು ಸಂಜೆ ಇವತ್ತು ರೊಟ್ಟಿ ಮಾಡೋಣ ಅಂತ ಹೊರಟಿದ್ದೆ. ಸೊ ಮಧ್ಯಾಹ್ನ ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ. ಅದನ್ನು ಸ್ವಲ್ಪ ಚಿತ್ರಾನ್ನ ಉಳಿದಿತ್ತು, ಅದನ್ನೇ ಇವಾಗ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು. ನೋಡಿ ಹಳದಿ ಆಗಿದೆ ರೊಟ್ಟಿ. ಸೊ ಅದಕ್ಕೆ ಅದನ್ನ ಇವತ್ತು ಮಿಷನ್ದು ಏನಿದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾಳೆಗೆ ಬಂದುಬಿಟ್ಟು ನಾನು ಇಡ್ಲಿ ಮಾಡೋಣ ಅಂತ, ಸೊ ಅದು ಕೂಡ ಪ್ರಿಪೇರ್ ಮಾಡ್ಕೊಳ್ತೀನಿ. ಇಡ್ಲಿಗೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ಫುಲ್ ಅಡುಗೆದೇ ವ್ಲಾಗಲ್ಲಿ ಇರುತ್ತೆ. ಸೊ ನಿಮಗೆಲ್ಲ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪು ಜನರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.
ಯೂಶ್ವಲಿ ನಾನು ಇಡ್ಲಿ ಏನಾದ್ರು ಮಾಡೋದಿದ್ದರೆ ಸಾಂಬಾರೇ ಮಾಡೋದು ಮೇಯ್ನಾಗಿ. ಹಸ್ಬೆಂಡ್ಗೆ ಕಾಯಿ ಚಟ್ನಿ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ನೈಟೇ ಮಾಡಿಟ್ಕೊಳ್ಳೋಣ ಅಂತ, ಬೆಳಗ್ಗೆ ಎಲ್ಲನೂ ಆಗೋದಿಲ್ಲ ಅಂತ ತರಕಾರಿ ಏನೂ ಹಾಕ್ದೇ ಸಿಂಪಲ್ಲಾಗಿ ನಾನು ಈ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಹಾಗೆ ಸ್ವಲ್ಪ ಕ್ಯಾಬೇಜು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಬೇಳೆ ಜೊತೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ 1-2 ಸ್ಪೂನ್ ಎಣ್ಣೆಗೆ ನಾನು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡು, ಆನಂತರ ನಾನು ರುಬ್ಕೊಂಡಿರೋ ಮಸಾಲೆ ಏನಂತ ಅಂದರೆ ಕಾಯಿ, ಜೀರಿಗೆ, ಕೊತ್ತಂಬರಿ ಹಾಗೆ ಟೊಮೆಟೊ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ಸಾಂಬಾರು ಪುಡಿ, ಖಾರ ಪುಡಿನೂ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಳ್ತೀನಿ. ಸೊ ನಂತರ ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿದು ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆನಂತರ ಇದಕ್ಕೆ ಬೇಳೆ ಐಟಮ್ ಹಾಕ್ಬಿಟ್ಟು ಉಪ್ಪು ಖಾರ ಹುಳಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇಷ್ಟಕ್ಕೆ ಇದನ್ನೇ ನಾನು ಇಡ್ಲಿ ಕೂಡ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರು, ಹಾಗೆ ರೈಸ್ ಕೂಡ ತಿನ್ಬೋದು. ಸೊ ಯೂಶ್ವಲಿ ನಾನು ಯಾವಾಗಲೂ ಮಸಾಲೆ ಹುರಿದ್ಬಿಟ್ಟೆ ಸಾಂಬಾರು ಮಾಡೋದು. ಈ ಥರ ಏನಾದರೂ ಇಡ್ಲಿಗೆ ಅಂತ ಅಂದರೆ ಈ ಥರ ಸಾಂಬಾರು ಮಾಡಿದೆ ಸಿಂಪಲ್ಲಾಗಿ. ಹೋಟೆಲೆಲ್ಲ ಕೊಡ್ತಾರೆ ಅಲ್ವಾ, ಸಾಂಬಾರಿಗೆ ಇಡ್ಲಿಗೆಲ್ಲ ಕೊಡ್ತಾರೆ. ಸೊ ಅದೇ ಥರ ಇರುತ್ತೆ. ಸ್ವಲ್ಪ ನಾನು ದಪ್ಪ ಮಾಡ್ತೀನಿ, ತಿಳುವಾಗಿ ಮಾಡೋದಿಲ್ಲ. ಸ್ವಲ್ಪ ದಪ್ಪ ಆಗಿರಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನು ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡ್ತೀನಿ. ಯಾವುದೇ ಸಾಂಬಾರಾಗೆ ಪಲ್ಯ ಮಾಡಿದರೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ. ಸೊ ಈ ಥರ ಇತ್ತು ಸಾಂಬಾರು. ಹಾಗೆ ನಾನು ರೊಟ್ಟಿನ ಯಾವ ಥರ ಮಾಡ್ದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 1-2 ಈ ಥರ ಪ್ಲಾಸ್ಟಿಕ್ ಪೇಪರ್, ಬಟ್ಟೆಗೆಲ್ಲ ಕೊಡ್ತಾರಲ್ವ ಹೊಸ ಬಟ್ಟೆ ತೊಗೊಂಡಾಗ, ಆ ಥರ ಕವರ್ನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದಕ್ಕೆ ಆಯಿಲ್ ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಹಚ್ಕೊಬೇಕಾಗುತ್ತೆ. ಹಚ್ಕೊಂಡು ನೀವು ಏನು ಮುದ್ದೆ ಮಾಡಿಟ್ಕೊಂಡಿರ್ತೀರಲ್ಲ, ಸೊ ಉಳ್ಳಿ ಅಂತ ಹೇಳ್ತೀವಿ ನಾವು, ಅಕ್ಕಿ ರೊಟ್ಟಿದು. ಸೊ ಇದನ್ನ ಹಾಕ್ಕೊಂಡು ಆ ಮಿಷಿನ್ ಕೆಳಗಡೆ ಇಟ್ಟು ನಾವು ಥ್ರೆಡ್ಡಿಂಗ್ ಮಾಡಿದರೆ ಆಯಿತು. ಅದು ಅಂದರೆ ಒತ್ತಿಬಿಟ್ಟು ಅದು ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ಅದನ್ನ ತೊಗೊಂಡು ತವಕ್ಕೆ ಹಾಕಿ ಬೇಯಿಸಿದ್ರೆ ಆಯಿತು. ನೀವು ಚಪಾತಿ ಕೂಡ ಮಾಡ್ಕೊಬೋದು, ಹಾಗೆ ರಾಗಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಕೂಡ ಮಾಡ್ಬೋದು. ಸೊ ನಾನು ಎಲ್ಲ ರೊಟ್ಟಿನೂ ಇದರಲ್ಲೇ ಮಾಡ್ತೀನಿ, ಮಿಷಿನಲ್ಲೇ. ಹಾಗೆ ತವಕ್ಕೆ ಹಾಕಿ ಬೇಯಿಸ್ಬಿಟ್ಟು ಚೆನ್ನಾಗಿ ಆಗುತ್ತೆ. ತಿಳುವಾಗಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಅಂತಲ್ಲ, ಎಣ್ಣೆ ಹಾಕ್ಕೊಂಡು ಎಷ್ಟು ಟೈಟಾಗಿ ತಿರುಗ್ತೀರೋ ಅಷ್ಟು ತಿಳುವಾಗಿ ಬರುತ್ತೆ. ನೋಡಿ ಈ ಥರ ನಾನು ಸ್ವಲ್ಪ ಚಿತ್ರಾನ್ನದ ಅನ್ನದಿಂದ ಮಾಡೋದ್ರಿಂದ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಕಾಣ್ತಾ ಇದೆ ನೋಡಿ, ಇಷ್ಟು ತಿಳುವ ಬರುತ್ತೆ ರೊಟ್ಟಿ. ನನಗೆ ಸ್ವಲ್ಪ ತಿಳುವಾಗಿ ರೊಟ್ಟಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ. ಸೊ ನೋಡಿ ಈ ಥರ ತವಕ್ಕೆ ಹಾಕಿ ಬೇಯಿಸಿದ್ರೆ ಆಯಿತು. ನಿಮಗೆ ತುಂಬಾ ಈಸಿ ಆಗುತ್ತೆ. ಮಿಷಿನ್ ಏನಾದರೂ ನಿಮಗೆ ಆನ್ಲೈನಲ್ಲಿ ಸಿಕ್ಕರೆ ತರಿಸ್ಕೊಳ್ಳಿ. ಸುಮ್ಮನೆ ಲಟ್ಟಿಸೋಕ್ಕಿಂತ ಈ ಥರ ಬೆಸ್ಟ್ ಅನಿಸುತ್ತೆ. ನಾವೆಲ್ಲ ಅಕ್ಕಿ ರೊಟ್ಟಿ ಅಂದರೆ ನಾವು ಇದೇ ಥರ ಮಾಡೋದು, ಬರೀ ಹಿಟ್ಟಲ್ಲಿ ಮಾಡೋದಿಲ್ಲ. ರೈಸ್ ಏನಾದರೂ ಮಿಕ್ಕಿದರೆ ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ, ಹಿಟ್ಟು ಹಾಕಿ ಕುರ್ಗಿಸ್ಕೊಂಡು ಆನಂತರ ಅದನ್ನು ಚೆನ್ನಾಗಿ ಮಿದ್ಬಿಟ್ಟು ಈ ಥರ ಉಳ್ಳಿ ಮಾಡಿಕೊಂಡು ಮಾಡ್ತೀವಿ. ಊರ ಕಡೆ ಎಲ್ಲ ಮಾಡೋದು ಹೇಗೆ, ಅದಕ್ಕೆ ನಾವು ಇದೇ ಥರ ಮಾಡೋದು. ಸೊ ನನಗೆ ಬರೀ ಅಕ್ಕಿ ಹಿಟ್ಟಿಂದೇ ರೊಟ್ಟಿ ತಿನ್ನೋಂಗೆ ಆಗೋಲ್ಲ. ಸೊ ಅದಕ್ಕೆ ಏನಾದರೂ ಮಸಾಲೆ ಏನಾದರೂ ಅಂದರೆ ಇವಾಗ ಸಬ್ಬಸಿಗೆ ಸೊಪ್ಪು, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಟ್ಬಿಟ್ಟು ಮಾಡ್ತೀವಲ್ಲ, ಸೊ ಆ ಥರಕ್ಕೆ ನಾನು ಬರೀ ಹಿಟ್ಟು ಯೂಸ್ ಮಾಡ್ತೀನಿ. ಸೊ ಆನಂತರ ನಾನು 4 ದಿನಕ್ಕಾಗಷ್ಟು ಕೆನೆನ ತೆಗೆದಿಟ್ಟಿದ್ದೆ. ಅದನ್ನಿವತ್ತು ಮಜ್ಜಿಗೆ ಮಾಡಿದೆ, ಬೆಣ್ಣೆ ತೆಗೆದೆ. ಮಜ್ಜಿಗೆ ಕೂಡ ಬಂತು. ಮಜ್ಜಿಗೆ ಜಾಸ್ತಿ ಯೂಸ್ ಮಾಡಲ್ಲ ನಾವು, ನನಗೆ ಮಜ್ಜಿಗೆ ತಿಂದರೆ ಆಗಲ್ಲ ಅಂತ. ಸೊ ಬೆಣ್ಣೆ ಉಂಡೆ 4 ಪ್ಯಾಕೆಟ್ಗೆ, ಅಂದರೆ 4 ದಿನ ಅಂದರೆ 1 ಲೀಟ್ರ್ ನಮ್ಗೆ 1 ದಿನಕ್ಕೆ ಬೇಕು. 2 ದಿನಕ್ಕೆ 4 ಪ್ಯಾಕೆಟ್ದು ಇಷ್ಟೊಂದು ಬೆಣ್ಣೆ ಬಂತು. ಸೊ ಏನಾದರೂ ನಾನು ಇದನ್ನು ಕಾಸಕ್ಕೆ ಹೋಗೋದಿಲ್ಲ ಇವಾಗಲೇ. ಏನಾದರೂ ದೋಸೆ ಏನಾದರೂ ಮಾಡಿದಾಗ ಹಾಕ್ಕೊಂಡು ತಿನ್ನೋಕೆ ಕಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಕಾಸ್ಬೇಕಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು. ಇನ್ನು 4 ಡೇಸ್ ಇಟ್ಬಿಟ್ಟು ನಾನು ಮಾಡ್ತೀನಿ. ಇತ್ತೀಚೆಗೆ ನಾನು ತೆಗಿಯೋಕೆ ಹೋಗಿರಲಿಲ್ಲ, ಯಾಕಂದರೆ ಸುಮ್ಮನೆ ಮಜ್ಜಿಗೆ ಕಡಿಯೋದು, ಆ ಬೆಣ್ಣೆ ತೆಗೆಯೋದು, ಅದನ್ನ ಕಾಸೋದು ಅದೆಲ್ಲ ರಗಳೆ ಅಂತ ಹೇಳ್ಬಿಟ್ಟು ತೆಗಿತಾನೆ ಇರಲಿಲ್ಲ. ಮೊನ್ನೆಯಿಂದ ಯಾಕೋ ತೆಗಿಬೇಕನ್ನಿಸ್ತು, ತೆಗೆದಿಟ್ಟೆ. ಅಂದರೆ ಇವಾಗ ದೋಸೆ ಏನಾದರೂ ಮಾಡಿದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಚೆ ಕಡೆಯಿಂದ ತರೋದು ಬದಲು ನಾವೇ ಇದನ್ನ ಮಾಡ್ಕೊಬೋದಲ್ವ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆನ. ಇವಾಗಂತೂ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆಯೂ ಇದೇ ಥರ ಮಾಡ್ಕೊಳ್ತಾರೆ. ತುಪ್ಪನ ಖರೀದಿ ಮಾಡೋದಿಲ್ಲ, ಬೆಣ್ಣೆ ತೆಗೆದುಬಿಟ್ಟು ಈ ಥರ ಇಟ್ಕೊಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ನಾನಂತೂ ಊರಿಂದ ಅಮ್ಮ ಅಂತೂ ತುಪ್ಪ ಕೊಟ್ಟು ಕಳಿಸ್ತಿರ್ತಾರೆ. ಸೊ ಅದಕ್ಕೆ ತುಪ್ಪ ಏನು ಮಾಡ್ಕೊಳ್ತಿಲ್ಲ, ಬೆಣ್ಣೆ ಈ ಥರ ಮಾಡಿಕೊಂಡ್ರೆ ದೋಸೆಗೆ ಏನಾದ್ರು ಹಚ್ಕೊಳ್ತಿದ್ದೀನಿ ಅಷ್ಟೇ. ಹಾಗೆ ಹಸ್ಬೆಂಡು ರೊಟ್ಟಿ ತಿಂತಾಯಿದ್ರು. ಬನ್ನಿ, ಇವತ್ತಿನ ಬ್ಲಾಗ್ ಬರೀ ಇದೇ ಆಯಿತು. ಆನಂತರ ಇವತ್ತು ಮಹಾನಟಿ ಆಡಿಷನ್ ಕೂಡ ನಡೀತಾ ಇತ್ತು, ಅದನ್ನು ನೋಡ್ತಾ ಇದ್ವಿ. ಸೊ ನೋಡ್ತಾ ಟೈಮ್ ಸ್ಪೆಂಡ್ ಆಗಿದ್ದು ಗೊತ್ತಾಗಿಲ್ಲ. ಸೊ ರೊಟ್ಟಿ ಮಾಡಿಕೊಂಡು ಹಸ್ಬೆಂಡ್ ಹಾಗೆ ಮನ್ವಿ ತಿಂತಾಯಿದ್ದಾರೆ. ಕಲ್ಕೊಳ್ರಿ ಮುದ್ದು. ಹಾಯ್ ಚಿನಿ.
ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಸ್ವಲ್ಪ ಅಂದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ವ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೇರವಾಗಿ ನೋಡ್ಬೋದು. ಓಕೆನಾ? ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡ್ಬೋದು. ಓಕೆನಾ? ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಇಲ್ಲಿ ತನಕ ನಮಸ್ಕಾರ. ಟೇಕ್ ಕೇರ್. ಬಾಯ್.